ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ? ಇದು ವೇಟ್ ಲಾಸ್ ಮಾಡೋದು ಎಷ್ಟು ತುಂಬಾ ಕಠಿಣ. ಈಸಿಯಾಗಿ ತಗೊಂಡ್ರೆ ಈಸಿ. ಓಕೆನಾ? ನಂದೇನಂತ ಹೇಳಿದ್ರೆ 2023 ಅಲ್ಲಿ ನನ್ನ ವೇಟ್ ಇತ್ತು 80. ಇವಾಗ 25 ಅಲ್ಲಿ ನನ್ನ ವೇಟ್ ಇದೆ 92. ಇಷ್ಟು ವೇಟ್ ಇರುವಾಗ ನನ್ಗೆ ಆಮೇಲೆ ಏನಂತ ಹೇಳಿದ್ರೆ ಜಾಗಿಂಗು ಅದೆಲ್ಲ ಮಾಡಕ್ಕಾಗಲ್ಲ. ಓಕೆ, ನಾನು ಇವಾಗ ಜಸ್ಟ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವೇಟ್ ಲಾಸ್ ಜರ್ನಿ. ನೀವೆಲ್ಲರೂ ನನಗೆ ಹಾರೈಸಿ ನಾನು ಚೆನ್ನಾಗಿ ವೇಟ್ ಲಾಸ್ ಮಾಡಲಿ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಾನು ಒಬ್ಬಳೇ ಇರೋದು. ಹ್ಮ್, ಮತ್ತೆ ಏನಂತ ಹೇಳಿದ್ರೆ ನಂದೊಂದು ಶಾಪ್ ಇದೆ, ಮತ್ತೆ ನಾನು ಮೇಕಪ್ ಆರ್ಟಿಸ್ಟ್ ಇದ್ದೀನಿ. ಅದನ್ನೆಲ್ಲ ನೋಡ್ಬೇಕು, ಮನೆ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನ ಯಾರು ನಿಭಾಯಿಸೋರಿಲ್ಲ. ತುಂಬಾ ಕಷ್ಟ ಅಲ್ವಾ? ಮತ್ತೆ ನಮ್ಮ ಮನೇಲಿ ಇಬ್ಬರು ಜನ ಓದೋರಿದ್ದಾರೆ, ಅವ್ರಿಗೆ ಓದಿಸ್ಬೇಕು. ತುಂಬಾ ಕಷ್ಟ ರೀ ಲೈಫು. ಏನಂತ ಹೇಳಿದ್ರೆ ಸಿಂಗಲ್ ಮದರ್ ಆಗ್ಲಿ, ಸಿಂಗಲ್ ಹುಡುಗಿ ಆಗ್ಲಿ, ಮನೇಲಿ ಜವಾಬ್ದಾರಿ ತಗೊಂಡು ಇಲ್ದುವಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅವ್ರ ಲೈಫು. ಒಂದೊಂದು ರೂಪಾಯಿಗೆ ಕಷ್ಟ ಪಡ್ಬೇಕಾಗುತ್ತೆ. ಇದು ಎಲ್ಲ ಸಾಮಾನ್ಯ ಜನರದ್ದೇ ಕತೆ. ಇದ್ರಲ್ಲಿ ಏನು ಹೊಸದಾಗಿ ಏನಿಲ್ಲ. ಇದ್ದೋರು ತೋರಿಸ್ಕೊನಲ್ಲ, ಇಲ್ದೋರು ಹೇಳ್ಕೊನಲ್ಲ. ಆದ್ರೆ ನಮ್ಮಂತವ್ರು ಏನಿರ್ತಾರಲ್ಲ, ಬಾಯ್ ಬಡಕರು, ನಾವು ಸುಮ್ಮನೆ ಇರಲ್ಲ, ಎಲ್ಲಾನು ಹೇಳ್ಬಿಡ್ತೀವಿ. ಇದೇ ನಮ್